ಇದ್ದಂಥ ಸ್ನೇಹಿತರುಗಳ ಮೇಲೂ ಒಂದಷ್ಟು ಕೋಪ. ಯಾಕಂದ್ರೆ ನಾನೇ ರಾಜನಾಗಬೇಕು, ನಾನೇ ಒಂಥರ ಈ ಏನು ಸರ್ವಾಧಿಕಾರಿ ಧೋರಣೆ, ನಾನೇ KPCC ಅಧ್ಯಕ್ಷ, ನಾನೇ ಮುಂದಿನ CM, ನನ್ನ ತಮ್ಮನೇ ಈ ಥರ ಒಬ್ಬ DK ಶಿವಕುಮಾರ್ ಕೋಪ. DK ಶಿವಕುಮಾರ್ ನನಗೂ ಏನೋ ಅಂತ ಏನು ಪರಿಚಯ ಇಲ್ಲ. 2021 ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಒಂದು 4 ಸತಿ ಭೇಟಿ ಮಾಡಿದ್ರು. ಚೆನ್ನಾಗಿ ಅವ್ನು ಟೈಟ್ ಮಾಡು, ಭಾರಿ ದುರಾಂಕಾರ ಪದಗಳನ್ನ ಬಳಸಿ DK ಶಿವಕುಮಾರ್ ಮನೇಲಿ ಒಂದ್ಸತಿ ಭೇಟಿ ಮಾಡಿದ್ರು. ಆ ಏರ್ಪೋರ್ಟ್ ಚಾಪರಲ್ಲಿ ಒಂದ್ಸತಿ ಎಲ್ಲೋ ಫ್ಲೈ ಮಾಡ್ತಾ ಇದ್ರು, ಅಲ್ಲಿಗೆ ಒಂದ್ಸತಿ ಕರ್ಸ್ಕೊಂಡಿದ್ರು. ಒಂದು 4-5 ಬಾರಿ ಭೇಟಿ ಮಾಡಿದ್ರು. ಜಗದೀಶ್ ಅವರೇ ಒಳ್ಳೆ ಆಗ್ತಾ ಇದೆ, ನೀವು ಮಂಜು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅವನಿಗೆ ಚೆನ್ನಾಗಿ ರಿಪೇರಿ ಮಾಡಿ ರಮೇಶ್ ಜಾರಕಿಹೊಳಿಗೆ ಭಾರಿ ಅಹಂಕಾರ, ಖರ್ಚು ವೆಚ್ಚಗಳನ್ನ ನಾನು ಎಕ್ಸ್ಪೆನ್ಸ್ನೆಲ್ಲ ಬೇರೆ ಮಾಡ್ತೀನಿ ಅಂತ. ಸರಿ ಬಿಡಿ, ದೊಡ್ಡ ಮನುಷ್ಯ ಹೇಳಿದ್ಮೇಲೆ ಮಾಡ್ತಾರೆ ಬಿಡಿ ಅಂತ. ಖರ್ಚುನೂ ಕೊಡಲಿಲ್ಲ, ವೆಚ್ಚನೂ ಕೊಡಲಿಲ್ಲ. ನಮ್ಮನ್ನು ಹೆಂಗೆ ಬಳಸ್ಕೊಬೇಕೋ ಬಳಸ್ಕೊಂಡು ಆಮೇಲೆ ಒಂದು 3 ಲಕ್ಷ ಅಲ್ಲಿ ಕಳಿಸಿದ್ರು ಅವ್ನು ಸೂರ್ಯಮುಖನ್ ರಾಜ್ ಕೈಯಲ್ಲಿ. ಹೆಚ್ಚು ಕಮ್ಮಿ 60-70 ಲಕ್ಷ ಖರ್ಚಾಗಿತ್ತು ನಮ್ದೇನೆ. ದಿನ ಒಂದು 15-20 ಕಾರುಗಳು, ಆ ಹೆಣ್ಮಗಳನ್ನ ಸೀಕ್ರೆಟಾಗಿ ಇಡೋವಂಥ ವ್ಯವಸ್ಥೆ. ಮಾಧ್ಯಮ ಗೊತ್ತಾಯಿತು ಅಂದರೆ ಮತ್ತೆ ಹೋಟ್ಲ್ಗಳು ಚೇಂಜ್ ಮಾಡಬೇಕಾಗಿತ್ತು, ಹೋಟ್ಲ್ಗಳು ಆಕೆ ಇಡೋದು. ದಿನ ನಮ್ಮ ಎಕ್ಸ್ಪೆನ್ಸಸ್ಸು, ಅಡ್ವೊಕೇಟ್ಸು, ಸಪೋರ್ಟಿಂಗ್ ಸ್ಟಾಫ್ಸು, ಈ ಎಕ್ಸ್ಪೆನ್ಸಸ್ ಆಯಿತು. ನಾವೇನು ಕೇಳಿಲ್ಲ ಆತನನ್ನು. ಆತನೇ ಹೇಳಿದ್ದು ಎಕ್ಸ್ಪೆನ್ಸಸ್ ಬೇರೆ ಮಾಡ್ತೀನಿ ಅಂತ, ಮಾಡಲಿಲ್ಲ. ಸೊ 2.5 ವರ್ಷ ಆಯಿತು. ಈಗ ಎಲ್ಲೋ ಒಂದು ಕಡೆ ನಾವು ಏನೋ ಆಗದಿರೋರು ಈ ಮಟ್ಟಿಗೆ ಬೆಳೆದಿದ್ದೀವಿ ಅಂತ ಒಂದು ಹೊಟ್ಟೆ ಉರಿನೂ ಇರ್ಬೋದು. ಹಾಗಾದ್ರೆ ಜಾರಕಿಹೊಳಿ ಕೇಸಲ್ಲಿ ನಿಮ್ಮನ್ನ ಅವರು ಆಟದ ಬೊಂಬೆ ಆಗಿ ಬಳಸ್ಕೊಂಡ್ರ ಹೆಂಗೆ? ತದನಂತರ ಗೊತ್ತಾಯ್ತು ನನಗೆ. ತದನಂತರ ನನಗೆ ಆ ಕೇಸು ಅರ್ಧವರೆಗೂ ಗೊತ್ತಾಗ್ಲಿಲ್ಲ. DK ಶಿವಕುಮಾರ್ ನನ್ನ ಕರೆಯೋವರೆಗೆ ಅರ್ಧ ಮುಗಿದೋಗಿತ್ತು ಚಾಪ್ಟರ್ದು. ತದನಂತರ ಗೊತ್ತಾಗಿ, ತದನಂತರ ಇನ್ಫ್ಯಾಕ್ಟ್ ನಾನು ಆ ಕೇಸನ್ನ ಲೋಯರ್ ಲೆವೆಲಲ್ಲಿ ಕೈ ಬಿಟ್ಟಾಗ AS ಪೊನ್ನನ್ನ ಅವರೇ ಎಂಗೇಜ್ ಮಾಡಿದ್ದು ಅಂತ ಗೊತ್ತಾಯ್ತು. ಇವತ್ತಿನ ಮುಖ್ಯಮಂತ್ರಿಯವರ ಏನು ಲೀಗಲ್ ಅಡ್ವೈಸರ್ ಏನಿದ್ದಾರೆ ಅವರನ್ನ ಏನೋ DK ಶಿವಕುಮಾರ್ ಎಂಗೇಜ್ ಮಾಡಿದ್ದು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂಡು ಹೈಕೋರ್ಟಲ್ಲಿ, ಆಮೇಲೆ ಅವ್ರ ತಂದೆ ತಾಯಿ ಐ ಥಿಂಕ್ ABS ಕಾರ್ಪಸ್ ಏನೋ ಹಾಕೊಂಡ್ರು ಅನ್ಕೊಂತೀನಿ. ಒಂದಷ್ಟು ಹೈಕೋರ್ಟಲ್ಲಿ ಆ ಕಡೆ ಈ ಕಡೆ ಕೇಸ್ಗಳು ಒಂದಷ್ಟು ಆಯಿತು. ಓಕೆ, ಸೊ ಆ ಕೇಸ್ಗಳಿಗೆ ಆ ಹೆಣ್ಮಗಳ ಪರವಾಗಿ ಐ ಥಿಂಕ್ AS ಪೊನ್ನನ DK ಶಿವಕುಮಾರ್ ಎಂಗೇಜ್ ಮಾಡಿದ್ದು. ಜೊತೆಲಿ ನಮ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ನನಗೂ DK ಶಿವಕುಮಾರ್ಗೆ ಮಧ್ಯದಲ್ಲಿ ಇದ್ದಿದ್ದು ಇವತ್ತಿನ ಕಾಂಗ್ರೆಸ್ಸಿನ ಲೀಗಲ್ ಸೆಲ್ ಅಧ್ಯಕ್ಷ ಆದಂಥ ಸೂರ್ಯಮುಖನ್ ರಾಜ್ ಇದ್ದಿದ್ದು. ಆತನೇ ಕಮ್ಯುನಿಕೇಟ್ ಮಾಡ್ತಾ ಇದ್ದು. ಅವನೇ ಹೇಳಿದ್ದು ನಮಗೆ, ಸಾಹೇಬ್ರು ಎಲ್ಲ ಎಕ್ಸ್ಪೆನ್ಸಸ್ ಬೇರೆ ಮಾಡ್ತಾರೆ ಅಂತ. ನಾವೇನು ಆಸೆ ಬೀಳಲಿಲ್ಲ, ಬಟ್ ಹೇಳ್ದ. ಬಟ್ ಈತನಿಗೆ ರಮೇಶ್ ಜಾರಕಿಹೊಳಿಗೆ ಏನು ವಿರೋಧ ಅದು ನಮ್ಗೆ ಗೊತ್ತಿರಲಿಲ್ಲ. ತದನಂತರ ಗೊತ್ತಾಯಿತು ಯಾವುದೋ ಒಂದು ವಿಚಾರಕ್ಕೆ ಇವರಿಬ್ಬರು ಒಬ್ರಿಗೊಬ್ರು ಲೆಟಿ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ರಮೇಶ್ ಜಾರಕಿಹೊಳಿ ಮನೇನೂ ಖಾಲಿ ಮಾಡ್ದ. ಬಟ್ ಆ ಕೇಸ್ ಆ ಮಟ್ಟಕ್ಕೆ ಹೋಯ್ತು. ಆ ಡ್ಯಾಮೇಜಸ್, ರಮೇಶ್ ಜಾರಕಿಹೊಳಿಗೆ ಆದಂಥ ಡ್ಯಾಮೇಜಸ್ ಇದೆಯಲ್ಲ, ಸೊ ನಾವೆಲ್ಲ ಅನ್ಕೊಂಡಿದ್ದು ಇಟ್ ವಾಸ್ ಲೈಕ್ ಇಟ್ ಈಸ್ ಅ ರೈಪ್ ಅಂತ. ನಾನು ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಆ ಕೇಸನ್ನು ತಗೊಂಡಿದ್ದು. ತದನಂತರ ಗೊತ್ತಾಗಿದ್ದು ಇಟ್ ವಾಸ್ ಎನ್ ಹನಿ ಟ್ರ್ಯಾಪ್ ಅಂತ. ಶಿ ಹರ್ಸೆಲ್ಫ್ ವಾಸ್ ಇನ್ವಾಲ್ವ್ಡ್. ಇನ್ವೆಸ್ಟಿಗೇಷನಲ್ಲಿ ಆಕೆ ಸಾಕಷ್ಟು ಹುಡುಗಿಗೆ ಸಾಕಷ್ಟು ಗಿಫ್ಟ್ಸನ್ನು ರಮೇಶ್ ಜಾರಕಿಹೊಳಿನ ತಗೊಂಡಿದ್ಲು ಅಂತ ಇನ್ವೆಸ್ಟಿಗೇಷನ್ ನಮಗೆ ಲೇಟರಾಗಿ ಗೊತ್ತಾಯಿತು. ಬಟ್ ಇಟ್ ವಾಸ್ ಟೂ ಲೇಟ್. ಸೊ ಏನೋ ಅದೇನು ಹೇಳ್ತಾರಲ್ಲ, ಅವರ ಒಂದು ಪ್ರೈವೇಟ್ ಲೈಫು ರಾಜಕೀಯ ಮೂಲಕವಾಗಿ ಭಂಗ ಎದ್ದೋಯ್ತದು. ಇಟ್ ಎಕ್ಸ್ಪೋಸ್ಡ್. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ CD ಕೇಸು ಅಂದರೆ ರಮೇಶ್ ಜಾರಕಿಹೊಳಿ ಹೆಸರನ್ನೇ ಹೇಳೋ ಅನ್ನೋ ಮಟ್ಟಕ್ಕೆ ಅದು ಪ್ರಚಾರನೂ ಆಯಿತು, ಎಲ್ಲೋ ಒಂದು ಕಡೆ ಡ್ಯಾಮೇಜಸ್ಸು ಆಯಿತು ಅವ್ರಿಗೆ. ಬಟ್ ಈ ಮಧ್ಯದಲ್ಲಿ DK ಶಿವಕುಮಾರಿನ ಕುತಂತ್ರ ಏನಿದೆ ಅಥವಾ ಕುತಂತ್ರಿ ರಾಜಕಾರಣಿ ಮಾಡೋಂಥ ಕೆಲಸ ಏನಿದೆ ಅದನ್ನು ಈ ಕೇಸಲ್ಲಿ ಮಾಡಿಬಿಟ್ರ ಅಂತ ನಮಗೂ ಸ್ವಲ್ಪ ಬೇಜಾರಾಯಿತು.